ನಂದಿ, ಎಲ್ಲ ಕ್ಷೇಮ ತಾನೆ? ಇಲ್ಲ ದೇವಿ. ಏನಾಯ್ತು? ಮಾತೆ ಪಾರ್ವತಿ ಮತ್ತೆ ಪ್ರಭುಗಳ ಪೂಜೆ ಅಪೂರ್ಣ ಆಯ್ತು. ತನ್ನ ಭಕ್ತಿಯ ರಕ್ಷಣೆಗೆ ವರ ಆಗಿ ಕೊಟ್ಟಿರೋ ತಮ್ಮ ಮಾತಿನ ಗೌರವ ಕಾಪಾಡೋಕೆ ಮಾತೆ ಪೂಜೆ ಬಿಟ್ಟು ಹೋಗ್ಬೇಕಾಯ್ತು ಋಷಿವರ್ಯ. ಜಗತ್ ಜನನಿ ಮತ್ತೆ ಸಾಂಸಾರಿಕ ಜನನಿಗೆ ಇದೇ ವ್ಯತ್ಯಾಸ ದೇವಿ. ಆದ್ರೆ ಅಂಥದ್ದೇನಾಯ್ತು ನಂದಿ? ಮಾತೆ ಪಾರ್ವತಿ ಪೂಜೆನ ಪೂರ್ಣ ಮಾಡದೆ ಹೋಗೋ ಹಾಗೆ? ತಮ್ಮ ಭಕ್ತಿಯ ರಕ್ಷಣೆಗೆ ವರದಾನವಾಗಿ ಅಂತ ಕೊಟ್ಟ ತಮ್ಮ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮಾತೆ ಹೀಗೆ ಪೂಜೆನ ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಕಾಯ್ತು ಋಷಿವರ್ಯ. ಮಾತೆ ದಾರುಕಾಗೆ ವರ ಕೊಟ್ಟಿದ್ರು, ಅವಳು ಯಾವಾಗ ಅಪಾಯದಲ್ಲಿದ್ರು ಇವರು ಅವಳನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾರೆ ಅಂತ. ಈಗ ಅದೇ ಕರ್ತವ್ಯನ ನಿಭಾಯಿಸೋದಕ್ಕೆ ಮಾತೆ ಅವಳ ಹತ್ರ ಹೋಗಿದ್ದಾರೆ. ಇಲ್ಲಿ ಇಂಥ ಅನರ್ಥ ಆಗಿದೆ ಋಷಿವರ್ಯ. ಇದಂತೂ ಖಂಡಿತ ಚಿಂತೆ ಮಾಡೋ ವಿಷಯನೇ ನಂದಿ. ಆದ್ರೆ ದೇವಿ ಪಾರ್ವತಿ ಮರಳಿ ಬರೋದು ಯಾವಾಗ? ಬಹುಶಃ ಯಾವತ್ತೂ ಇಲ್ಲ. ಏನು? ಹಾ, ಇದೇ ಸತ್ಯ. ವಚನದಲ್ಲಿ ಸಿಕ್ಬಿದ್ದಿರೋ ಕಾರಣಕ್ಕೆ ದೇವಿ ಪಾರ್ವತಿನ ದಾರುಕಾ ತನ್ನ ಅಸುರಿ ಮಾಯೆ ಬಂಧನದಲ್ಲಿ ಬಂಧಿಸಿದಾಳೆ. ಅದರಿಂದ ದೇವಿ ಮತ್ತೆ ಬರ್ಬೇಕು ಅಂದ್ರೆ ದಾರುಕಾ ಅವ್ರಿಗೆ ಹಿಂದಿರುಗಿ ಬರೋದಕ್ಕೆ ಅನುಮತಿ ಕೊಡ್ಬೇಕು. ಇದರ ಅರ್ಥ ದಾರುಕಾ ಮೋಸ ಮಾಡಿ ನೆರೆಮನೆ ಗೆಳತಿ ಕೊಟ್ಟಿರೋ ವರನ ದುರುಪಯೋಗ ಪಡಿಸ್ಕೋತಾ ಇದ್ದಾಳೆ. ದೇವಿ ಶಕ್ತಿಗಳಿಗೆ ಇದು ಅನಿವಾರ್ಯ. ಅವರು ಮೋಸಕ್ಕೆ ಪ್ರತಿ ಉತ್ತರನ ಮೋಸದಿಂದನೇ ಕೊಡಕ್ಕಾಗಲ್ಲ. ಅವರು ಪ್ರತಿ ಸ್ಥಿತಿಯಲ್ಲೂ ತಮ್ಮ ಧರ್ಮ ಮತ್ತೆ ಕರ್ತವ್ಯಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಆದಿಶಕ್ತಿ ಜಗಜ್ಜನನಿ ಆದ್ರೂ ಕೂಡ ಅವರು ಅದನ್ನೇ ಮಾಡಿದ್ರು. ಇದೇ ಕಾರಣಕ್ಕೆ ದೇವಿ ಪಾರ್ವತಿ ವಂದನೀಯ ಆಗಿದ್ದು. ಆದ್ರೆ ಪೂಜೆ ಭಂಗ ಆಗಿದ್ದು ಬಹಳ ದುಃಖ ಆಗ್ತಿದೆ. ಆ ಕಾರಣಕ್ಕೆ ಈ ದುಃಖದ ತೀವ್ರ ಪ್ರಭಾವ ಬಾಲಶಿವನ ಮೇಲಾಗಿದೆ. ನೋಡ್ಲಿಲ್ವಾ ನೀವು ಎಷ್ಟು ಉದಾಸರಾಗಿದ್ರು ಅವರು? ನೀವು ಚಿಂತೆ ಮಾಡಬೇಡಿ. ಬಾಲಶಿವನ ತಾಯಿಗೆ ಗೊತ್ತಿದೆ ಅವನ ಮನಸ್ಸನ್ನ ಸರಿ ಮಾಡೋದು ಹೇಗೆ ಅಂತ. ನಾನ್ ಸಮಾಧಾನ ಮಾಡ್ತೀನಿ ಅವನನ್ನ. ನನ್ನ ಆಸೆ ಏನಂದ್ರೆ ನೀವಿಬ್ರು ದೇವಿಯರು ದೇವಿ ಪಾರ್ವತಿಯನ್ನ ಬಿಡಿಸ್ಕೊಳ್ಳೋ ಪ್ರಯತ್ನವನ್ನ ಖಂಡಿತ ಮಾಡಬೇಕು. ಅನುಮತಿ ಕೊಡಿ. ಈ ಲೇಪ ನಿನ್ನ ಗಾಯದ ಕಲೆನ ತೆಗೆಯೋದಕ್ಕೆ ಸಹಾಯ ಮಾಡತ್ತೆ ದಾರುಕಾ. ಇದನ್ನ ಹಚ್ಕೊಂಡ್ರೆ ನೀನು ಬೇಗ ಮೊದಲಿನ ಹಾಗೆ ಆಗ್ತೀಯ. ಈಗ ವಿಶ್ರಾಂತಿ ತಗೋ. ಈ ಬಿಸಿಲಲ್ಲಿ ನಾನು ಹೇಗ್ ವಿಶ್ರಾಂತಿ ತಗೊಳ್ಳಿ ದೇವಿ ಪಾರ್ವತಿ? ನೀನು ಚಿಂತೆ ಮಾಡಬೇಡ. ನೀನು ನನ್ನ ಭಕ್ತೆ. ನನ್ನ ಆಸೆ ಅಪೂರ್ಣ ಆದ್ರೂ ಪರವಾಗಿಲ್ಲ. ನಿನಗೆ ನನ್ನ ಹಾಗಾಗ್ಬಾರ್ದು. ನಾನ್ ನಿನಗೆ ಕಷ್ಟ ಆಗೋದಕ್ ಬಿಡಲ್ಲ. ಈ ವಿನೋದದ ಅಗ್ನಿ ನನ್ನೊಬ್ಬಳಿಗೆ ಸಾಕು.
ಹೋಗು, ಹೋಗಿ ವಿಶ್ರಾಂತಿ ತಗೋ. ಇನ್ನು ಬಿಸಿಲಿನ ತಾಪ ನಿನಗೆ ಕಷ್ಟ ಆಗಲ್ಲ. ಹಸುವು ನಿನ್ನನ್ನ ಕಾಡೋದಿಲ್ಲ. ಒಳಗಡೆ ಎಲ್ಲಾ ವ್ಯವಸ್ಥೆ ಆಗಿದೆ. ಹೋಗು. ನಾನು ಗೆಳತಿ ಹತ್ರ ಮಾತಾಡಬೇಕು. ನಾನು ಅವ್ರಿಗೆ ವಿಶ್ವಾಸ ಬರೋ ಹಾಗೆ ಮಾಡಬೇಕು. ನಾನು ಅವ್ರ ಮಹಾದೇವನ ಹುಡುಕೋ ಪ್ರಯತ್ನ ಬಿಡಲ್ಲ ಅಂತ ಹೇಳಬೇಕು. ಪೂಜೆ ನಿಂತಿರ್ಬೋದು, ಆದರೆ ನನ್ನ ಪ್ರಯತ್ನ ಖಂಡಿತ ನಿಂತಿಲ್ಲ. ಇವತ್ತು ಗೆಳತಿನ ಹುಡ್ಕೋದಿಕ್ಕೆ ನನಗೆ ಯಾಕೆ ಆಗ್ತಾ ಇಲ್ಲ? ನನ್ನ ಶಿವ ಖಂಡಿತ ದೇವಿ ಪಾರ್ವತಿನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನೀಗ ಇವನ ಧ್ಯಾನನ ನಿಲ್ಸಿದ್ರೆ ದೇವಿ ಪಾರ್ವತಿ ಮೇಲಿರೋ ಇವನ ಧ್ಯಾನ ಅಪೂರ್ಣ ಆಗತ್ತೆ. ಇಲ್ಲ ದೇವಿ, ಇಲ್ಲ. ಇಷ್ಟು ದೊಡ್ಡ ತಪ್ಪು ಮಾಡಬೇಡಿ ನೀವು. ಶಿವನ ದುಃಖವನ್ನ ತಡೆಯೋಕೆ ಇದೊಂದೇ ಉಪಾಯ ಇರೋದು ಋಷಿವರ್ಯ. ಈ ಬ್ರಹ್ಮಾಂಡದಲ್ಲಿ ಏನೇ ಆದ್ರೂ ಕೂಡ ಅದು ಕೇವಲ ಮಹಾದೇವನ ಇಚ್ಛೆಯಿಂದ ಆಗೋದು ಅನ್ನೋದನ್ನ ಮರಿತಾ ಇದ್ದೀರಾ. ಮಹಾದೇವನ್ನ ಅವನ ಇಚ್ಛೆಯಿಂದ ದೂರ ಮಾಡೋದಕ್ಕೆ ಹೇಗೆ ಸಾಧ್ಯ ದೇವಿ? ದೇವಿ, ಶಿವ ಧ್ಯಾನದಲ್ಲಿರೋದ್ರ ಅರ್ಥನೇ ಮಹಾದೇವ ಧ್ಯಾನದಲ್ಲಿರೋದು. ದೇವಾಧಿದೇವ ಮಹಾದೇವನ ಧ್ಯಾನಕ್ಕೆ ಅಡ್ಡಿ ಮಾಡೋ ವಿಚಾರನ ನಿಮ್ಮ ಮನಸ್ಸಲ್ಲಿ ತರಬೇಡಿ ದೇವಿ. ಕಾಮದೇವನ ಉದಾಹರಣೆ ಇನ್ನೂ ಜೀವಂತವಾಗಿದೆ. ಇನ್ನು ಆ ಘಟನೆನ ಈ ಜಗತ್ತು ಮರೆತಿಲ್ಲ ದೇವಿ, ಅದನ್ನ ಮರೆಯೋದೂ ಇಲ್ಲ. ದೇವಿ, ಏನೇನಾಗ್ತಾ ಇದೆಯೋ ಅದನ್ನ ಮಹಾದೇವನ ಇಚ್ಛೆ ಅಂದ್ಕೊಂಡು ನಡೆಯೋದಕ್ಕೆ ಬಿಟ್ಬಿಡಿ. ಶಿವಂಗೆ ಮನಸ್ಸಾದಾಗ ಅವನು ತನ್ನ ಧ್ಯಾನದಿಂದ ಹೊರಗಡೆ ಬರ್ತಾನೆ, ಹಾಗೆ ನಮ್ಮ ಮನೆಗೂ ಬರ್ತಾನೆ. ನೀವು ಮನೆಗೆ ನಡೀರಿ. ಬನ್ನಿ. ಗೆಳತಿ, ಎಲ್ಲಿದ್ದೀರಾ ನೀವು? ದಯವಿಟ್ಟು ನನ್ನ ಸಂಪರ್ಕಕ್ಕೆ ಬನ್ನಿ. ಹೇ ಶಿವ ಶಂಕರ, ಹೇ ಅವಿನಾಶಿ. ಗೆಳತಿ, ನೀವ್ ಯಾಕೆ ಅಳ್ತಾ ಇದ್ದೀರಾ? ಗೆಳತಿ, ಉತ್ತರ ಕೊಡಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗೆಳತಿ, ಮಾತಾಡಿ, ನನ್ನ ಸಂಪರ್ಕಕ್ಕೆ ಬನ್ನಿ. ನಿಮ್ಮ ಧ್ವನಿನೇ ನಮ್ಮ ಸಂಪರ್ಕ ಸೂತ್ರ. ಗೆಳತಿ, ಮಾತಾಡಿ, ನನ್ನ ಜೊತೆ ಮಾತಾಡಿ. ಉತ್ತರ ಕೊಡಿ ಗೆಳತಿ, ಉತ್ತರ ಕೊಡಿ. ನಾನು ಒಂದು ಹೊಸ ಜೀವನದ ಆರಂಭ ಮಾಡ್ತಿದ್ದೀನಿ. ಆದ್ರೆ ಈ ಪರೀಕ್ಷೆಯ ಸಮಯ ನನಗೆ ಹೊಸದಲ್ಲ. ಈ ಕಠಿಣ ಪರೀಕ್ಷೆಗಳೇ ನನ್ನ ಮಹಾದೇವನ ಹತ್ರ ಸೇರಿಸಿದ್ದು.
ಮಹಾದೇವ, ಆ ವ್ಯಕ್ತಿನ ನೋಡ್ತಾ ಇದ್ದೀರಾ? ಅವನ್ ದುಃಖನ ದೂರ ಮಾಡಿ. ಆದರೆ ನನಗೆ ಮೊದಲು ನಿನ್ನ ದುಃಖವನ್ನ ದೂರ ಮಾಡೋದು ಬಹಳ ಮುಖ್ಯ ಪಾರ್ವತಿ. ಮಹಾದೇವ, ನಿಮ್ಮ ಆಸೆ ಏನು? ನಾನ್ ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ಆಣೆ ಮಾಡ್ಬೇಕಾ? ಇಲ್ಲ ಪಾರ್ವತಿ, ನಿನ್ನ ಆಣೆಯನ್ನ ನಾನು ಸಹಿಸೋಕಾಗಲ್ಲ. ಆದ್ರೆ ಆ ವ್ಯಕ್ತಿಯ ದುಃಖನ ನನಗ್ ಸಹಿಸೋದಕ್ಕಾಗ್ತಿಲ್ಲ. ಹೇಳಿ, ನೀವು ಅವನಿಗೆ ಸಹಾಯ ಮಾಡ್ತೀರೋ ಮಾಡೋದಿಲ್ವೋ? ಪಾರ್ವತಿ, ನೀನ್ ಏನ್ ಕೇಳಿದ್ರು ಅದನ್ನ ನಾನು ಮಾಡ್ತೀನಿ. ಹೇಳು, ಅವನಿಗೆ ನಾನು ಹೇಗೆ ಸಹಾಯ ಮಾಡಲಿ? ನೀವು ಅವನಿಗೆ ಸಾಕಷ್ಟು ಸ್ವರ್ಣ ವರಹಗಳನ್ನ ಕೊಡಿ. ಮಹಾದೇವ, ಅವನದನ್ನ ನೋಡ್ಲೇ ಇಲ್ಲ. ಅವನು ನೋಡೋದೂ ಇಲ್ಲ ಪಾರ್ವತಿ. ನೀನು ಬೇಸರ ಮಾಡ್ಕೋಬೇಡ, ನಿನ್ನ ಎಲ್ಲ ಪ್ರಯತ್ನ ವಿಫಲವಾಗುತ್ತೆ. ಇಲ್ಲ ಮಹಾದೇವ, ನನ್ನ ಪ್ರಯತ್ನ ವಿಫಲ ಆಗಲ್ಲ. ನೀವು ದಾರಿ ಪಕ್ಕದಲ್ಲಿ ಸ್ವರ್ಣ ಇಟ್ಟಿದ್ರಿ, ಅದಕ್ಕೆ ಅವನದನ್ನ ನೋಡ್ಲಿಲ್ಲ. ಈ ಸಲ ನೀವದನ್ನ ಅವನ್ ಮುಂದೆ ಇಡಿ, ಅವನ್ ಖಂಡಿತ ನೋಡ್ತಾನೆ, ಅದನ್ನ ತಗೊಂಡು ಹೋಗ್ತಾನೆ. ಕಣ್ ಮುಚ್ಚದೆ ಎಲ್ಲರೂ ನಡೀತಾರೆ, ನಾನು ಕಣ್ ಮುಚ್ಕೊಂಡು ನಡೀತೀನಿ. ನೋಡ್ತೀನಿ ಹೇಗನ್ಸುತ್ತೆ ಅಂತ. ಅವನು ಈ ಸಲ ಕೂಡ ಹಾಗೆ ಹೋದ. ಪಾರ್ವತಿ, ನಾವು ತ್ರಿಮೂರ್ತಿಗಳು ಯಾರ ಭಾಗ್ಯವನ್ನು ಬದಲಾಯಿಸೋಕಾಗಲ್ಲ. ಅವನ ಭಾಗ್ಯದಲ್ಲಿ ಧನ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಅವನಿಗೆ 2 ಸಲ ಧನ ಕೊಟ್ಟರೂ ಕೂಡ ಅವನದನ್ನ ಬಿಟ್ಟು ಮುಂದೆ ಹೋಗ್ತಿರ್ಲಿಲ್ಲ. ಅವನ್ಯಾಕ್ ಭಾಗ್ಯಶಾಲಿ ಅಲ್ಲ? ಭಾಗ್ಯ ಮನುಷ್ಯನ ಕರ್ಮದ ಮೇಲೆ ನಿರ್ಧಾರ ಆಗೋದು. ಈ ಜಗತ್ತಿನಲ್ಲಿ ನಾವು ಯಾವತ್ತಿಗೂ ಒಂದೇ ದಾರಿಯಲ್ಲಿ ಒಂದೇ ಥರ ನಡ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವು ಸಲ ವಿಚಾರ, ಕೆಲವು ಸಲ ಕರ್ತವ್ಯ ನಮ್ಮನ್ನ ಬೇರೆ ದಿಕ್ಕಿನ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗೆ ನಮ್ಮಿಂದ ಬೇರೆ ಕರ್ಮ ಮಾಡಿಸತ್ತೆ. ಕೊನೆಗೆ ಇವೆಲ್ಲ ನಮ್ಮ ಭಾಗ್ಯವನ್ನ ನಿರ್ಧಾರ ಮಾಡುತ್ತೆ. ನೀವಿದನ್ನ ನನಗೆ ಮೊದಲೇ ಅರ್ಥ ಮಾಡಿಸ್ಬೋದಿತ್ತಲ್ಲ. ಅರ್ಥ ಮಾಡಿಸಬಹುದಿತ್ತು, ಆದ್ರೆ ಯಾವಾಗ ನಿನ್ನ ಇಚ್ಛೆಯನ್ನ ಹೇಳಿದೆಯೋ ಆಗ ನಿನ್ನ ಮನಸ್ಸಲ್ಲಿ ಕೋಪ ಇತ್ತು. ಹೇಳಿದ್ರೂ ಕೂಡ ನಿನಗೆ ಅರ್ಥ ಆಗ್ತಿರ್ಲಿಲ್ಲ. ನೀನು ವಾದ ಮಾಡ್ತಿದ್ದೆ. ಒಂದು ವೇಳೆ ವಾದ ತನ್ನ ಮಿತಿಯನ್ನು ಮೀರಿದ್ರೆ ನಿಷ್ಕರ್ಷ ಶೂನ್ಯ ಆಗ್ತಿತ್ತು. ಅದಕ್ಕೆ ನಾನು ಪ್ರಯೋಗವನ್ನ ನಿನಗೆ ಅರ್ಥ ಮಾಡಿಸೋಕೆ ಉಪಯೋಗ ಮಾಡಿಕೊಂಡೆ.
ನಾನು ದಡ್ಡಿ ಅಲ್ಲ ಮಹಾದೇವ. ನಾರಾಯಣ ಹೇಳೋದು ಖಂಡಿತ ಸರಿ. ಇವತ್ತು ವಿವಾಹಿತನಾದ್ಮೇಲೆ ಹೆಂಡತಿಯನ್ನ ಗೆಲ್ಲೋದು ಕಷ್ಟ ಅಷ್ಟೇ ಅಲ್ಲ, ಅದು ಅಸಂಭವವಾದ್ದು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಒಂದ್ ವೇಳೆ ಹೆಂಡತಿನ ಗೆಲ್ಲೋದು ಅಷ್ಟೊಂದು ಸುಲಭ ಆದ್ರೆ ಆಗ ಹೆಂಡತಿ ಬೆಲೆ ಕಡಿಮೆ ಆಗೋದಿಲ್ವಾ? ಅಲ್ದೆ ತ್ರಿಮೂರ್ತಿಗಳು ಬಯಸ್ತಾರಾ ಅವ್ರ ಹೆಂಡತಿಯರ ಬೆಲೆ ಕಡಿಮೆ ಆಗ್ಲಿ ಅಂತ? ಖಂಡಿತವಾಗ್ಲೂ ಬಯಸೋದಿಲ್ಲ. ನೀವ್ ಸತ್ಯ ಹೇಳಿದ್ರಿ ಮಹಾದೇವ. ನಾವು ಬಯಸಿದ್ರು ಈ ಜಾಗತಿಕ ಜಗತ್ನಲ್ಲಿ ಎಲ್ಲರೂ ಸಮಾನವಾಗಿರೋದಕ್ಕೆ ಆಗಲ್ಲ. ನಮ್ಮನ್ನ ನಿಯಂತ್ರಣ ಮಾಡೋರು ಒಮ್ಮೆ ಅವರ ಕರ್ಮ, ಒಮ್ಮೆ ವಿಚಾರ, ಒಮ್ಮೆ ಇಚ್ಛೆ ಮತ್ತೆ ಕರ್ತವ್ಯಗಳಿಂದ ನಮ್ಮನ್ನ ಬೇರೆ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾವು ಹೋಗೋದು ಅನಿವಾರ್ಯ ಆಗತ್ತೆ. ಮತ್ತೀಗ ಆಗಿತ್ತು ಅದೇ. ಇವತ್ತು ಅದೇ ಕಾರಣದಿಂದ ನಾವು ಒಬ್ರಿಂದ ಒಬ್ರು ದೂರ ಆಗಿ ಬೇರೆ ದಾರಿಯಲ್ಲಿದ್ದೀವಿ. ಇದೆಂಥ ದಾರಿ, ಇದೆಂಥ ದೂರ ಅಂದ್ರೆ ನಾವು ಒಂದಾಗೋ ಸಾಧ್ಯತೆನೇ ಮುಗಿದು ಹೋಗ್ತಿದೆ. ನನ್ನೆಲ್ಲ ಆಸೆನೂ ಕಳ್ಕೊಂಡ್ಬಿಟ್ಟೆ, ಎಲ್ಲಾನು ಕಳ್ಕೊಂಡೆ. ಈಗ ಗೆಳೆಯ ಶಿವ ನೆರೆಮನೆ ಗೆಳತಿ ಜೊತೆ ಸಂಪರ್ಕ ಮಾಡೋ ಪ್ರಯತ್ನ ಪಡ್ತಾ ಇದ್ದಾನೆ. ಏನಾಯ್ತು ಗೆಳೆಯ? ನೀನು ನೆರೆಮನೆ ಗೆಳತಿ ಹತ್ರ ಮಾತಾಡ್ದ್ಯಾ? ಎಲ್ಲಿದ್ದಾರೆ, ಹೇಗಿದ್ದಾರೆ ನೆರೆಮನೆ ಗೆಳತಿ? ಖುಷಿಯಾಗಿಲ್ಲ ಮೂರ್ಖ, ತುಂಬಾ ಅಳ್ತಾ ಇದ್ದಾರೆ. ಯಾಕೆ? ಯಾಕೋ ಗೊತ್ತಿಲ್ಲ. ನಾನು ಅವರನ್ನ ನೋಡ್ಬೋದು ಅಷ್ಟೇ, ಆದ್ರೆ ಅವ್ರ ಹತ್ರ ಮಾತಾಡೋಕಾಗ್ತಾ ಇಲ್ಲ. ಅಂದ್ರೆ ಅವ್ರು ನಿನ್ ಮಾತನ್ನ ಕೇಳಿಸ್ಕೊಳ್ತಾ ಇಲ್ವಾ? ಹೌದು ಮೂರ್ಖ, ನನ್ ಧ್ವನಿ ಅವ್ರನ್ನ ತಲುಪ್ತಾನೇ ಇಲ್ಲ. ಹೀಗಾಗೋದಕ್ಕೆ ಕಾರಣ ಏನಾಗಿರಬಹುದು ಗೆಳೆಯ? ಬಹುಶಃ ಮಾತು ಕೊಟ್ಟಿರೋ ಬಂಧನದಲ್ಲಿ ಬಂದಿಯಾಗಿರೋ ದುಃಖದಿಂದ ಅವರು ಜಗತ್ತಿನ ಜೊತೆ ಸಂಪರ್ಕ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಪದೇ ಪದೇ ಕರಿತಾ ಇದ್ರು ಕೂಡ ಅವ್ರಿಗೆ ಕೇಳಿಸ್ತಾ ಇಲ್ಲ. ಮತ್ತೀಗ ಏನಾಗುತ್ತೆ? ನಾನು ಅವ್ರ ದುಃಖನ ದೂರ ಮಾಡಬೇಕು, ಆದ್ರೆ ಅದು ಯಾವಾಗತ್ತೆ ಅಂದ್ರೆ ಅವ್ರ ಮಹಾದೇವ ಅವ್ರಿಗೆ ಸಿಕ್ದಾಗ ಮಾತ್ರ. ಮತ್ತೆ ಪ್ರಯತ್ನ ಮಾಡು ಗೆಳೆಯ, ಅವ್ರ ಮಹಾದೇವನ ಹುಡ್ಕೋಕೆ ಪ್ರಯತ್ನ ಮಾಡು. ಮತ್ತೆ ಈ ಪ್ರಯತ್ನನ ನೀನು ಅವ್ರ ಹತ್ರ ಹೋಗ್ತಾ ದಾರಿಯಲ್ಲೂ ಮಾಡಬಹುದು. ದಂಡಪಾಣಿ, ಇವತ್ತು ನನಗೆ ತುಂಬಾ ಖುಷಿಯಾಗಿದೆ. ವರ್ಷಗಳ ನಂತರ ಇಷ್ಟು ಸಂತೋಷವಾಗಿದ್ದೀನಿ. ನಿನಗೆ ಗೊತ್ತಾ ಇದ್ರ ಕಾರಣ? ಗೊತ್ತಿದೆ ಮಹಾರಾಜ. ಏನ್ ಗೊತ್ತು ಹೇಳು? ಅದೇ ಮಹಾರಾಜ, ಯಾರನ್ನ ಜಗತ್ತು, ಜಗಜ್ಜನನಿ, ಆದಿಶಕ್ತಿ, ದೇವಿ ಪಾರ್ವತಿ. ದಂಡಪಾಣಿ, ನಿನ್ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ದಂಡಪಾಣಿ. ಏನಾದ್ರೂ ತಪ್ಪಾಯ್ತಾ ಮಹಾರಾಜ? ಬಹಳ ದೊಡ್ಡ ತಪ್ಪಾಗಿದೆ ದಂಡಪಾಣಿ, ಬಹಳ ದೊಡ್ಡ ತಪ್ಪಾಗಿದೆ. ನಿನ್ನ ತಪ್ಪನ್ನ ಸರಿ ಮಾಡ್ಕೋ. ದಾರುಗಳ ದಾಸಿ ಅವಳು.
ಯಾವುದೇ ದೊಡ್ಡ ವಿಶೇಷಣ ಹಾಕೋ ಅಗತ್ಯನೇ ಇಲ್ಲ ಅವಳ ಹೆಸರಿನ ಮುಂದೆ. ಯಾರವಳು? ದಾರುಕಾಳ ದಾಸಿ. ಹಾ, ದಾಸಿ, ನಿಜ. ದಾಸಿ? ಯಾರ ದಾಸಿ? ದಾಸಿ ದಾಸಿ. ಅಸುರ ರಾಜ ತಾರಕಾಸುರರಿಗೆ ಜಯವಾಗಲಿ. ಅಸುರ ರಾಜ ತಾರಕಾಸುರರಿಗೆ ಜಯವಾಗಲಿ.